ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ನಮ್ಮ A&A ಟ್ವಿನ್ಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಹೊಸ ವಿಡಿಯೋ ಎಲ್ಲ ಬರುತ್ತೆ ನಿಮಗೆ. ಈ ವಿಡಿಯೋದಲ್ಲಿ ನಾವು ದಾಂಡಿಯಾ ಫೆಸ್ಟಿವಲ್ಗೆ ಹೋಗಿದ್ವಿ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ಸ್ನ ಕೊಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಾಂಡಿಯಾದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಫಸ್ಟು ಈ ದಾಂಡಿಯಾನ ನಾವು ನವರಾತ್ರಿಯಲ್ಲಿ ಆಡ್ತೀವಿ. ಸೊ ನವರಾತ್ರಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನವರಾತ್ರಿ ಅಂತ ಅಂದರೆ ಇದು ಹಿಂದೂ ಧರ್ಮದ ಒಂದು ಹಬ್ಬ. ಇದನ್ನು ಕರ್ನಾಟಕದಲ್ಲಿ ನಾವು ದಸರಾ ಅಂತ ಕರಿತೀವಿ. ಪಶ್ಚಿಮ ಬಂಗಾಳದಲ್ಲಿ ಇದನ್ನು ದುರ್ಗಾ ಪೂಜಾ ಅಂತ ಕರೀತಾರೆ. ಹಾಗೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಹೆಸರಿದೆ ಇದಕ್ಕೆ. ನವರಾತ್ರಿ ಅಂತಂದರೆ ಅದರಲ್ಲೇ ಅರ್ಥ ಇದೆ, ನವರಾತ್ರಿ. ನಾವು 9 ರಾತ್ರಿಗಳಲ್ಲಿ ನಾವು ದೇವಿಯ ಒಂದೊಂದು ರೂಪನ ಆರಾಧಿಸ್ತೇವೆ. ಆಮೇಲೆ 10ನೇ ದಿವಸ ನಾವು ಅದನ್ನು ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ. ಪುರಾಣಗಳಲ್ಲಿ ಉಲ್ಲೇಖ ಆಗಿರೋದೇನು ಅಂತಂದರೆ 9 ದಿನ ದುರ್ಗಾ ಮಾತೆ ಮಹಿಷಾಸುರನ ಜೊತೆ ಯುದ್ಧ ಮಾಡಿ ವಿಜಯನ ಸಾಧಿಸ್ತಾಳೆ. ಸೊ 9 ದಿನ ಯುದ್ಧ ಮಾಡಿರೋದು ವಿಜಯ. 10ನೇ ದಿನ ನಾವು ವಿಜಯದಶಮಿ ಅಂತ ಅದನ್ನು ನಾವು ಮಾಡ್ತೀವಿ. ಆಮೇಲೆ ಇನ್ನೊಂದು ತ್ರೇತಾಯುಗದಲ್ಲಿ ರಾಮ ರಾವಣನನ್ನು ಸಂಹಾರ ಮಾಡಿದ್ದು ವಿಜಯದಶಮಿ ದಿನಾನೇ. ಇದಿಷ್ಟು ನನಗೆ ದಸರಾ ಬಗ್ಗೆ ಗೊತ್ತಿತ್ತು. ಸೊ ಅದನ್ನೆಲ್ಲ ನಾನು ಹೇಳಿದೆ. ಇವಾಗ ನಾವು ದಾಂಡಿಯಾ ಯಾಕೆ ಆಡ್ತಾರೆ ಅಂತ ಹೇಳ್ತೀನಿ ನಾನು. ದಾಂಡಿಯಾ ಏನು ಅಂತ ಅಂದರೆ ಅದೇ ನಾನು ಹೇಳಿರೋ ಪ್ರಕಾರ ದುರ್ಗಾ ಮಾತೆ ಮಹಿಷಾಸುರನ ಸಂಹಾರ ಮಾಡಿದ್ದಾದಮೇಲೆ ಅದರದ್ದು ಪ್ರತೀಕ ಅಂದರೆ ಅವರು ಸಂಭ್ರಮಾಚರಣೆ ಮಾಡೋದೇನು ಅಂತಂದರೆ ಈ ಥರ ಏನಾದರೂ ಒಂದು ಈವೆಂಟ್ ಮಾಡಿ ಅದು 10ನೇ ದಿವಸ ಒಂದು ಕೋಲಾಟ ಆಡೋದ್ರಿಂದ ಅವರು ದಾಂಡಿಯಾ ಅಂತ ದಾಂಡಿಯಾ ಏನು ಅಂತಂದರೆ ಕೋಲುಗಳನ್ನು ಯೂಸ್ ಮಾಡಿಕೊಂಡು ಮಾಡೋ ಡ್ಯಾನ್ಸು. ದಾಂಡಿಯಾ ಕೋಲನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ದೇವಿ ಕತ್ತಿನ ಹಿಡ್ಕೊಂಡಿರ್ತಾಳಲ್ಲ. ಸೊ ಅದನ್ನು ಎಲ್ಲರೂ ಕತ್ತಿ ಹಿಡ್ಕೊಂಡು ಮಾಡೋಕ್ಕಾಗಲ್ಲ, ಅದೆಲ್ಲ ಕಷ್ಟ ಅಂತ ಹೇಳಿ ಕೋಲನ್ನು ಯೂಸ್ ಮಾಡಿ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಇದನ್ನು ಗುಜರಾತ್ ಕಡೆ ಎಲ್ಲ ಗರ್ಭ ಅಂತ ಕರೀತಾರೆ. ಗರ್ಭ ಏನು ಅಂತಂದರೆ ಅದು ಮಗು ಗರ್ಭದಲ್ಲಿರುತ್ತಲ್ಲ ಅದನ್ನು ಸೂಚನೆ ಮಾಡುತ್ತೆ. ಗರ್ಭ ಏನು ಅಂತಂದರೆ ಕೈಯಿಂದನೇ ಮಾಡ್ತಾರೆ ಅವರು ಡ್ಯಾನ್ಸು. ಕೋಲುಗಿಲು ಏನೆಲ್ಲ ಯೂಸ್ ಮಾಡಲ್ಲ. ಆಮೇಲೆ ಅವರು ಸುತ್ತು ಅಂದರೆ ಒಂದು ರೌಂಡು ಸುತ್ತಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇದನ್ನು ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ, ಅಷ್ಟೇ ನನಗೆ ಗೊತ್ತಿರೋ ಡಿಫ್ರೆನ್ಸು. ಮತ್ತು ನಿಮ್ಗೇನಾದರೂ ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ಹಾಕಿರಿ. ಇವಾಗ ನಾನು ನಮ್ಮ ಆ್ಯಕ್ಚುಲ್ ವಿಡಿಯೋದ ಬಗ್ಗೆ ಹೇಳ್ತೀನಿ. ಫಸ್ಟು ನಾನು ಹಿಂದಿನ ದಿವಸನೇ ಎಲ್ಲ ಹುಡುಗರಿಗೆ ನಮಗೆ ಎಲ್ಲ ಡ್ರೆಸ್ ಎಲ್ಲ ಎತ್ತಿಟ್ಟಿರ್ತೀನಿ ಯಾವಾಗಲೂ ಅಷ್ಟೇ. ಯಾಕೆಂದರೆ ಲಾಸ್ಟ್ ಮಿನಿಟಲ್ಲಿ ಲೇಟ್ ಆಗಬಾರ್ದಲ್ಲ. ಸೊ ಹಾಗಾಗಿ ನಾನೆಲ್ಲ ಎತ್ತಿಟ್ಟಿರ್ತೀನಿ. ಸೊ ಅದಾದ ಮೇಲೆ ನಾವು ಹುಡುಗರು ಎಲ್ಲ ರೆಡಿಯಾಗಿ ಕೆಳಗೆ ಬಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಆಮೇಲೆ ನಮ್ಮ ಫ್ರೆಂಡ್ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದರು. ಸೊ ಪಾಪ ಅವ್ರು ಬಂದು ನಮ್ಮನ್ನು ಪಿಕಪ್ ಮಾಡಿಕೊಂಡ್ರು. ಅವತ್ತು ತುಂಬ ಅಂದರೆ ತುಂಬ ಮಳೆ. ಎಷ್ಟು ಮಳೆ ಅಂದರೆ ಎಲ್ಲ ಮಳೆನೂ ಇಲ್ಲೇ ಸುರಿತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಮಗೆ. ಪಾಪ ಅವರು ಡ್ರೈವ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು. ಅವ್ರಿಗೆ ಪಾಪ ಬೇಜಾರಿಲ್ಲ ಕರ್ಕೊಂಡು ಹೋಗಬೇಕಲ್ಲ ಅಂತಂದು. ನಮ್ಮನ್ನು ಕರ್ಕೊಂಡು ಬಂದಿದ್ದು ರಘು ಭಯ್ಯ ಅಂತಂದು. ಅವರೇ ಮೇನ್ ಇವೆಂಟ್ ಆರ್ಗನೈಸರು. ಅವ್ರದ್ದೇ ಇದು ಗ್ರೂಪು. ಇದರ ಹೆಸರು IMG ಅಂತ ಹೇಳಿ, ಇಂಡಿಯನ್ ಮೀಟ್ ಆ್ಯಂಡ್ ಗ್ರೀಟ್ ಅಂತ. ತುಂಬ ಚೆನ್ನಾಗಿದ್ದಾರೆ, ಎಲ್ಲನೂ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ನಮಗಂತೂ ಊರು ಬಿಟ್ಟು ದೂರ ಇರ್ತೀವಿ ಅಂದರೆ ಯಾರಾದರೂ ಈ ಥರ ಇರಬೇಕು ಅಂತ ಅನಿಸುತ್ತೆ. ಒಂದು ಗ್ರೂಪ್ ಇರಬೇಕು. ಎಲ್ಲೇ ಇದ್ರೂ ನಾವು ಒಂದು ಗ್ರೂಪ್ ಇದ್ದರೆ ಅದರದ್ದು ಎಂಜಾಯ್ಮೆಂಟೇ ಬೇರೆ, ಚೆನ್ನಾಗಿರುತ್ತೆ. ದಾರಿಲಿ ಬರ್ತಾ ತುಂಬ ಚೆನ್ನಾಗಿತ್ತು ವೆದರ್. ಮಳೆ ಬೇರೆ ಬಂದಿತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ವೆನ್ಯೂಗೆ ಬಂದ್ವಿ ನಾವು. ವೆನ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಓಲ್ಡ್ ರೆಸಾರ್ಟ್, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ಫಸ್ಟ್ ಬಂದ ತಕ್ಷಣ ಟೀ ಸ್ನ್ಯಾಕ್ಸ್ ಅದೆಲ್ಲ ಇಟ್ಟಿದ್ರು. ಫಸ್ಟ್ ಒಂದು ರೌಂಡ್ ಎಲ್ಲರೂ ಬಾರಿಸಿದ್ರು. ಸ್ವಲ್ಪ ಡ್ಯಾನ್ಸ್ ಮಾಡೋಕ್ಕೆ ಎನರ್ಜಿ ಬೇಕಲ್ಲ. ಸೊ ಹಂಗಾಗಿ ಚೆನ್ನಾಗಿ ಒಂದು ರೌಂಡ್ ಬಾರಿಸಿ ಆಮೇಲೆ ಶುರುವಾಯಿತು ನಮ್ಮ ಈವೆಂಟು. ಯಾರು ಏನಾದರೂ ಡ್ಯಾನ್ಸ್ ಮಾಡಲಿ ಏನು ಮಾಡಲಿ ನನಗೆ ನಮ್ಮ ಮನೆಯವ್ರಿಗೆ ಏನು ಸಂಬಂಧ ಇಲ್ಲ. ಹುಡುಗರು ಬಿಟ್ಟಾಗ ನಾವು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ವಿ. ಅದನ್ನು ಬಿಟ್ಟರೆ 3 ಹೊತ್ತು ಇವ್ರು ಹಿಂದೆನೇ
ಎಲ್ಲಿ ಹೋಗ್ತಾರೆ, ಎಲ್ಲಿ ಇದು ಮಾಡ್ತಾರೆ, ಆಮೇಲೆ ಕೆಳಗೆ ಬಿದ್ದಿರೋ ತಿನ್ನೋದು, ಏನೋ ಅವ್ರಿಗೆ ಒಂಥರ ಹೊಸದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಇದೇನು ಅದೇನು ಅಂತ ಅನ್ಕೊಂಡು ಅವ್ನು ಪಾಪ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಯಿದ್ದ. ಸ್ವಲ್ಪ ಬಿಗಿನಿಂಗಲ್ಲಿ ಡ್ಯಾನ್ಸ್ ಮಾಡ್ದ ಪಪ್ಪ ಜೊತೆ, ಅದಾದಮೇಲೆ ಮತ್ತೆ ಶುರುವಾಯಿತು ಅಳೋದು. ಅವನು ಅವಿ ಅಂತೂ ಅಳದೆ ಕೇಳಿ ಸಾಕಾಗ್ಬಿಟ್ಟಿತ್ತು ನಮಗೆ. ಬಟ್ ಹೋಲ್ ಇವೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಫ್ರೆಂಡ್ಸು ನಾವು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಡಿನ್ನರ್ ಇತ್ತು, ಡಿನ್ನರ್ನೂ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಇದು ನಮ್ಮ ಫುಲ್ ದಾಂಡಿಯಾ ಗ್ರೂಪು, ಅರೌಂಡ್ ಒಂದು 40 to 50 ಫ್ಯಾಮಿಲಿ ಇದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ದ ವಿಡಿಯೋ. ಥ್ಯಾಂಕ್ ಯು.